ಇದು ಚಿತ್ರರಂಗವನ್ನೇ ತಲ್ಲಣಗೊಳಿಸುವಂತಹ ಒಂದು ಬಿಗ್ ಬ್ರೇಕಿಂಗ್. ಫ್ರೀಡಮ್ ಟಿವಿ ಬ್ರೇಕ್ ಮಾಡ್ತಾ ಇದೆ ಒಂದು ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು. DCM DKC ನಟ್ಟು ಬೋಲ್ಟ್ ಬಾಂಬ್ಗೆ ದಂಗಾದ್ರ ದಿಗ್ಗಜರು. ಸಮಸ್ತ ಸ್ಯಾಂಡಲ್ವುಡ್ ಸೈಲೆಂಟ್ ಆಗಿರುವುದಕ್ಕೆ, DKC ಬಾಂಬ್ಗೆ ತಂಡ ಹೊಡೆದಿದ್ದೇಕೆ ಘಟಾನುಘಟಿ ನಾಯಕರು. ಎಸ್, ಇದು ಚಿತ್ರರಂಗವನ್ನೇ ತಲ್ಲಣಗೊಳಿಸುವಂತಹ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಫ್ರೀಡಮ್ ಟಿವಿ ಬಳಿ ಇದೆ ಒಂದು ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. DCM DKC ನಟ್ಟು ಬೋಲ್ಟ್ ಈ ಒಂದು ಸ್ಟೇಟ್ಮೆಂಟ್ಗೆ ಇಡೀ ಚಿತ್ರರಂಗದವರು, ಇಡೀ ಚಿತ್ರರಂಗದ ದಿಗ್ಗಜರು ಈಗ ಕಂಪ್ಲೀಟ್ ಸೈಲೆಂಟ್ ಆಗಿರುವಂಥದ್ದು. ಸಮಸ್ತ ಸ್ಯಾಂಡಲ್ವುಡ್ನ ನಟ ನಟಿಯರು ಸೈಲೆಂಟ್ ಆಗಿರುವುದು ಯಾಕೆ? ಎಸ್, DKC ಬಾಂಬ್ಗೆ ತಂಡ ಹೊಡೆದಿದ್ದೇಕೆ ಘಟಾನುಘಟಿಗಳು. ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. DKC ಬಳಿ ಇದೆಯಾ ಚಂದನವನದ ನಟ್ಟು ಬೋಲ್ಟ್. DCM ಒಂದೇ ಏಟಿಗೆ ಕಂಗೆಟ್ಟರ ಸ್ಟಾರ್ ನಟರ ವ್ಯವಹಾರಗಳ ಕೀಲಿ DK ಬಳಿ ಇದೆಯಾ? ತಮ್ಮೆಲ್ಲ ಬಿಸ್ನೆಸ್ಗಳಿಗೆ ತೊಂದರೆ ಆಗುತ್ತೆಂಬ ಭಯನ. ಸ್ಯಾಂಡಲ್ವುಡ್ ಸ್ಟಾರ್ಸ್ ಸೈಲೆಂಟ್ ಮರ್ಮವೇನು? DKC ಮುಷ್ಟಿಯಲ್ಲೇ ಇದೆಯಾ ಸ್ಟಾರ್ ನಟರ ವ್ಯವಹಾರದ ಕೀ? DKCಯನ್ನು ಎದುರು ಹಾಕಿಕೊಳ್ಳಲು ನಟರಿಗೆ ಧೈರ್ಯ ಇಲ್ವಾ? DKCಯನ್ನು ಎದುರಿಸುವುದೆಂದರೆ ಜೇನುಗೂಡಿಗೆ ಕಲ್ಲೆಸೆದಂತೆ. DKC ನಟ್ಟು ಬೋಲ್ಟ್ ಬಾಂಬ್ಗೆ ಸೈಲೆಂಟ್ ಆಗಿದ್ದಕ್ಕೆ ಸ್ಟಾರ್ಸ್. ಎಸ್, DK ಶಿವಕುಮಾರ್ ಅವರು ಮೊನ್ನೆಯಷ್ಟೇ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಅದು ಸ್ಯಾಂಡಲ್ವುಡ್ಗೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಅಂದರೆ, ನೀವು ಸ್ಟಾರ್ ನಟರುಗಳು ನಿಮ್ಮ ಒಂದು ನಟ್ಟು ಬೋಲ್ಟು ನನ್ನ ಕೈಯಲ್ಲಿದೆ, ನೀವು ಬಾಲ ಬಿಚ್ಚಿದ್ರೆ ನಾನು ನಟ್ಟು ಬೋಲ್ಟನ್ನು ಹೇಗೆ ಟೈಟ್ ಮಾಡಬೇಕೋ ಹಾಗೆ ನಿಮ್ಮನ್ನು ಕೂಡ ಟೈಟ್ ಮಾಡ್ತೀನಿ ಅನ್ನೋ ಒಂದು ಅರ್ಥದಲ್ಲಿ DK ಶಿವಕುಮಾರ್ ಅವರು ಹೇಳಿದರು. ಆ ಒಂದು ಮಾತಿಗೆ ಈಗ ಇಡೀ ಸ್ಯಾಂಡಲ್ವುಡ್ಡೇ ತಂಡ ಹೊಡೆದಿರುವಂತಹದ್ದು. ಅದರಲ್ಲೂ ಕೂಡ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳು ಇಲ್ಲಿವರೆಗೂ ಕೂಡ DK ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತಹ ಅವರ ಒಂದು ಹೇಳಿಕೆಗೆ ಒಂದು ಸಣ್ಣ ರಿಯಾಕ್ಟ್ ಕೂಡ ಮಾಡುವಷ್ಟು ಕೂಡ ಅವರಿಗೆ ಶಕ್ತಿ ಇಲ್ಲದಂತೆ ಆಗಿರುವಂತಹದ್ದು. DKC ಮಾತಿಗೆ ಮಹತ್ವ ನೀಡದಂತೆ ಸೈಲೆಂಟ್ ಆದ್ರ. ಇದು ಕಿಚ್ಚ ಸುದೀಪ್, ಯಶ್, ದರ್ಶನ್ ಸೈಲೆಂಟ್ ಸೂತ್ರನ. ದಿಗ್ಗಜರ ಸೈಲೆಂಟ್ ಹಿಂದಿದೆಯಾ ಬಹುದೊಡ್ಡ ಲೆಕ್ಕಾಚಾರ. DKCಯನ್ನು ವಿರೋಧಿಸಿದರೆ ನಟರ ವ್ಯವಹಾರ ಹೊರಬರುತ್ತಾ? ಇಂತಹ ಭಯದಿಂದಲೇ ಸೈಲೆಂಟ್ ಆಗಿಬಿಟ್ರ ಸ್ಟಾರ್ ನಟರು. DKC ನಟ್ಟು ಬೋಲ್ಟ್ ಮಾತೆತ್ತಿದ್ರೂ ಕೂಡ, ಆ ಒಂದು ವಿಚಾರವನ್ನು ಎತ್ತಿದ್ರೂ ಕೂಡ ಜಾಣ ಮೌನ ಯಾಕೆ? ಭಾರೀ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟ ನಟರ ಮೌನರಾಗ. ಎಸ್, DK ಶಿವಕುಮಾರ್ ಅವರು ಆ ರೀತಿಯಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರೂ ಕೂಡ ದರ್ಶನ್ ಆಗಲಿ, ಸುದೀಪ್ ಆಗಲಿ, ಯಶ್ ಆಗಲಿ ಎಲ್ಲೂ ಕೂಡ ಇಲ್ಲಿವರೆಗೂ ಒಂದು ಸಣ್ಣ ರಿಯಾಕ್ಟ್ ಕೂಡ ಮಾಡಿಲ್ಲ. ಅಂದರೆ ಅವರ ಒಂದು ಜಾತಕ DK ಶಿವಕುಮಾರ್ ಅವರ ಬಳಿ ಇದೆಯಾ? ಏಕೆಂತಂದರೆ DK ಶಿವಕುಮಾರ್ ಅವರ ಬಗ್ಗೆ ಮಾತನಾಡಬೇಕಾದ್ರೆ ಬಹಳ ಒಂದು ದೊಡ್ಡ ಗುಂಡಿಗೆನೇ ಬೇಕಾಗುತ್ತೆ. ದರ್ಶನ್ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಯಶ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರಿಗೆ DK ಶಿವಕುಮಾರ್ ಅವ್ರನ್ನ ಎದುರು ಹಾಕ್ಕೊಳ್ಳಿಕ್ಕೆ ಒಂದಷ್ಟು ಗುಂಡಿಗೆ ಕೂಡ ಬೇಕಾಗುತ್ತೆ. ಸೊ ಹಾಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ, ಅಂದರೆ ನಟ್ಟು ಬೋಲ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಇಲ್ಲಿವರೆಗೂ ಕೂಡ ಒಂದು ಸಣ್ಣ ರಿಯಾಕ್ಟ್ ಕೂಡ ಮಾಡ್ತಿಲ್ಲ. ಯಾವುದಾದ್ರೂ ಒಂದು ಇಶ್ಯೂ ಆಯಿತು ಅಂತಂದರೆ ಒಂದು ಇನ್ಸ್ಟಾದಲ್ಲೋ ಅಥವಾ ಒಂದು ಫೇಸ್ಬುಕ್ಕಲ್ಲೋ ಅಥವಾ ತಮ್ಮ ಒಂದು ಇನ್ಸ್ಟಾದಲ್ಲಿ ಏನಾರು ಒಂದು ರಿಯಾಕ್ಟ್ ಮಾಡಿಬಿಡ್ತಾರೆ. ಆದರೆ DK ಶಿವಕುಮಾರ್ ಅವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರೂ ಕೂಡ ದರ್ಶನ್ ಆಗಲಿ, ಸುದೀಪ್ ಆಗಲಿ, ಯಶ್ ಆಗಲಿ ಯಾರೂ ಕೂಡ ಒಂದು ಸಣ್ಣ ಒಂದು ರಿಯಾಕ್ಟ್ ಕೂಡ ಮಾಡಿಲ್ಲ.